ಕೊನೆಗೂ ನಮ್ಮ ಉದಯ್ ಬ್ರೋ ಅವರ ಗಾಡಿ ರೆಡಿ ಮಾಡಿಸಿ ಅಲ್ಲಿಂದ ಶತಾಯಗತಾಯ ನಾವು ಜಾಗ ಖಾಲಿ ಮಾಡಿದ್ರಿ. ಜಾಗ ಖಾಲಿ ಮಾಡಿ ನೆಕ್ಸ್ಟ್ ನಾವು ಎಂಟ್ರಿ ಆಗಿದ್ದೆ ನಮ್ಮ ಮಹಾರಾಷ್ಟ್ರಕ್ಕೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಸರಿಯಾದ ಬಿಸಿಲು ಶಾಖ ಸ್ಟಾರ್ಟ್ ಆಯಿತು. ಸಾಯಂಕಾಲ ಆದರೂ ಒಂದು ಸ್ವಲ್ಪ ಹಬೆ ಇತ್ತು, ಮಳೆ ಬರುತ್ತೆ ಅನ್ನೋ ಸೂಚನೆ ಇದ್ದರೂ ಮಳೆ ಮಾತ್ರ ಬಂದಿಲ್ಲ. ನಮ್ಮ ಉದಯ್ ಬ್ರೋ ಅಂತೂ ಅವಾಗವಾಗ ವೆದರ್ ಫಾರ್ಕಾಸ್ಟಿಂಗು ಮೆಸೇಜ್ ಬರ್ತಾನೆ ಇತ್ತು, ಈಗ ಇನ್ನೇನು ಫ್ಲಡ್ ಆಗಂಗಿದೆ ಅಂತ. ಅವ್ರಿಗೆ ಮೆಸೇಜ್ ಬಂದಾಗೆಲ್ಲ ನಮ್ಮನ್ನು ನಿಲ್ಲಿಸಿ ರೈನ್ ಜಾಕೆಟ್ ಹಾಕಿಸ್ತಾಯಿದ್ರು. ಆಮೇಲೆ ನೋಡಿದ್ರೆ ತಿರ್ಗಾ ರೈನ್ ಜಾಕೆಟಲ್ಲಿ ಬೆಂದು ನೊಂದು ತಿರ್ಗಾ ಅದನ್ನು ತೆಗೆದು ಬ್ಯಾಗಿಗೆ ಕಟ್ಕೊಂಡು ವಾಪಸ್ ಹೋಗೋ ಪರಿಸ್ಥಿತಿ. ಇನ್ನು ಜಾಗದ ಬಗ್ಗೆ ಹೇಳಬೇಕಂದ್ರೆ ಕಾಮಾಗಿತ್ತು, ಜನ ಕಮ್ಮಿ, ಬಟ್ ಈ ರೋಡಲ್ಲಿ ಲಾರಿ ಜಾಸ್ತಿ. ಬ್ರೋ ನಮಗೂ ಬೇಕು, ಅವ್ರಿಗೂ ಬೇಕು ಬ್ರೋ. ನೀರನ್ನ ಒಳ್ಳೆ ಜ್ಯೂಸ್ ಕುಡ್ದಂಗೆ ಕುಡಿತವ್ರೆ. ಟೈಮ್ ಸುಮಾರು ಒಂದು 10 ಗಂಟೆ ಆಗಿದೆ. ನಾವು ನಾಗ್ಪುರ್ಗೆ ಎಂಟ್ರಿ ಆದ್ರಿ. ಒಂದು 100 ಕಿಲೋಮೀಟರ್ಸು ಆಫ್ಟರ್ ಮಹಾರಾಷ್ಟ್ರ ಎಂಟ್ರಿ ಆದಮೇಲೆ ಒಂದು ಸ್ಟ್ರೆಚ್ ಹೊಡೆದು ನಾವು ನಾಗ್ಪುರ್ ಸಿಟಿ ಫೈನಲಿ ಎಂಟ್ರಿ ಆಗಿದ್ದೀವಿ. ಸಿಟಿ ಬಗ್ಗೆ ಹೇಳಬೇಕು ಅಂತಂದರೆ ಎಂಟ್ರಿ ಆಗಿದ ತಕ್ಷಣ ಸಿಟಿ ನೋಡಿದಾಗ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ತುಂಬ ನೀಟಾಗಿತ್ತು, ಕ್ಲೀನಾಗಿತ್ತು. ಆ್ಯಂಡ್ ಆ ಲೈಟಿಂಗ್ಸ್ ಆಗಲಿ ಇಲ್ಲ ಅಂತಂದರೆ ಆ ಒಂದು ಸಿಸ್ಟಮ್ಸ್ ಆಗಲಿ ತುಂಬ ಚೆನ್ನಾಗಿತ್ತು. ಅಲ್ಲಿ ನೋಡಿ ಸಿಟಿಲಿ ನೋಡಿದಾಗ ಏನು ಅನಿಸ್ತು ಅಂತಂದರೆ ಒಂದು ಬೆಂಗಳೂರು ಥರ ಡೆವಲಪ್ಮೆಂಟು, ಮೈಸೂರು ಥರ ಕಾಮ್ನೆಸ್ಸು ಇವೆರಡೂ ಮಿಕ್ಸ್ ಆದರೆ ಹೇಗಿರುತ್ತೋ ಆ ಥರ ಒಂದು ಫೀಲ್ ಕೊಡ್ತು. ಆ್ಯಂಡ್ ಫ್ಲೈಓವರ್ಸು ಮತ್ತು ಮೆಟ್ರೋ ಕಂಪ್ಲೀಟ್ಲಿ ನಮ್ಮ ಕಡೆಯಿಂದ ಮೆಟ್ರೋ ವರ್ಕ್ ಎಲ್ಲ ನಡೀತಾನೆ ಇದೆ. ಬಟ್ ಆದರೆ ಇಲ್ಲಿ ಕಂಪ್ಲೀಟ್ಲಿ ಮೆಟ್ರೋ ವರ್ಕಿಂದ ಹಿಡಿದು ಎಲ್ಲ ಮುಗಿಸಿ ಸಿಟಿನ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ರೋಡ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಸಿಟಿನ ಹಾಗೆ ನೋಡ್ಕೊತ ನಾವು ಹೋಗ್ಬೇಕಾಗಿರೋ ರೂಟ್ ಬೇರೆ ಇತ್ತು. ಬಟ್ ಆದರೆ ಸಿಟಿ ತುಂಬ ಚೆನ್ನಾಗಿದೆ ಅಂತ ಇನ್ನೊಂದು ರೂಟ್ನ ಹಿಡಿದು ಸಿಟಿನೆಲ್ಲ ಒಂದು ರೌಂಡ್ ಹಾಕಿ ನೋಡಿಕೊಂಡು ಮುಂದೆ ಹೋಗ್ತಾಯಿದ್ರಿ. ಆ್ಯಂಡ್ ಇಲ್ಲಿನ ಜನನೂ ಅಷ್ಟೇ, ಸಿಕ್ದವರೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ನಮ್ಮ ಹತ್ರ ನಿಲ್ಲಿಸಿ ಮಾತಾಡಿಸ್ತಾಯಿದ್ರು, ಎಲ್ಲಿಗೆ ಹೋಗ್ತಾಯಿದ್ರು ಹೇಗೆ ಅಂತ. ನಾಗ್ಪುರು ರೀಚ್ ಆಗಿದ್ದೀವಿ. ಟೈಮು 11 ಗಂಟೆ. ಸೊ ಇಲ್ಲಿ ಒಂದು ರೆಸ್ಟೋರೆಂಟ್ ಹತ್ರ ನಿಲ್ಲಿಸಿದ್ದೀವಿ. ಇಷ್ಟೊತ್ತಿಗೆ ನಮಗೆ ಸಿಕ್ಕಿದ್ದಿದೆ ರೆಸ್ಟೋರೆಂಟು. ಸೊ ಇಲ್ಲಿ ನಮಗೆ ಈ ಥರ ಫುಡ್ಡು ತಿಂತಾಯಿದ್ದೀವಿ. ಹಾಯ್ ಹಲೋ, ನಾನು ನಿಮ್ಮ SK ಮಾತಾಡ್ತಿದ್ದೀನಿ. ಸೊ ಇವತ್ತು ನಾವೆಲ್ಲಿದ್ದೀವಪ್ಪ ಅಂತ ಹೇಳಿದ್ರೆ ನಾಗ್ಪುರ್ಗೆ ಬಂದಿದ್ದೀವಿ. ನಾಗ್ಪುರಲ್ಲಿ ಏನು ಕೆಲಸ ಅಂತಂದರೆ ತುಂಬ ಜನ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ತುಂಬ ಜನ ಫ್ಯಾನ್ಸ್ಗಳು ಸಿಕ್ಕಿದ್ರು. ಫ್ಯಾನ್ಸ್ ಅನ್ನೋದಕ್ಕಿಂತ ಅಭಿಮಾನಿಗಳು ಅಂತ ಹೇಳ್ಬೋದು. ಎಲ್ಲರನ್ನೂ ಮಾತಾಡಿಸ್ಕೊಂಡು ಅವರೆಲ್ಲ ಫೋಟೋಗಳು ಕೊಟ್ಕೊಂಡು ನಾವಿವಾಗ ಬಂದಿದ್ದೀವಿ. ಒಂದು ಯಾವ್ದು ಇದು ಒಂದು ಹೋಟೆಲ್ಗೆ ಹೆಸರು ಗೊತ್ತಿಲ್ಲ ನಮಗೆ. ಅಲ್ಲಿ ಬಂದು ಏನು ಮಾಡಿದ್ದೀವಿ, ಒಂದು ಫ್ರೈಡ್ ರೈಸು ದಾಲು ಇದೆಲ್ಲ ಆರ್ಡ್ರ್ ಮಾಡಿದ್ದೀವಿ. ಇದೆಲ್ಲ ತಿಂದುಬಿಟ್ಟು ಹೇಗಿದೆ ಹೇಗಿಲ್ಲ ಅಂತೆಲ್ಲ ಹೇಳ್ತೀನಿ. ಅಲ್ಲಿವರೆಗೂ ನೋಡ್ತಾರೆ. ಬಾಯ್, ನಾನು ನಿಮ್ಮ SK ಮಾತಾಡ್ತೀನಿ. ಬಾಯ್. SK ಅವ್ರು ಮಿಮಿಕ್ ಮಾಡ್ಬಿಟ್ರು ನಮ್ಮ ಉದಯ್ ಬ್ರೋ. ಪಾಪ SK ಅವ್ರು ಅಲ್ಲಿದ್ದಾರೆ. ನೋಡಿದ್ರೆ ಇದನ್ನ ಹೊಂದ್ಕೊಂತಾರೆ ಡೈರೆಕ್ಟ್ ಯೂಟ್ಯೂಬಲ್ಲಿ ಹಾಕ್ತೀನಿ. ಆಲ್ರೆಡಿ ಟೇಕಲ್ಲಿ ಇದ್ದಾರೆ ಅವರು. ಓಕೆ ಆಲ್ರೆಡಿ ಅವ್ರು ವಿಡಿಯೋದಲ್ಲಿದ್ದಾರೆ. ನಾಗ್ಪುರ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಇದ್ರ ಬಗ್ಗೆ ಮಾತಾಡೋಣ. ಈಗ ಒಂದೊಳ್ಳೆ ಊಟ ಮಾಡಿ ಒಂದು ರೂಮ್ ಬುಕ್ ಆಗಿದೆ ಇವತ್ತು ನಾಗ್ಪುರಲ್ಲಷ್ಟೇ. ನಾವು ನಾಗ್ಪುರ ನೋಡಿದ್ದು ರಾತ್ರಿ 10 ಗಂಟೆ ಮೇಲೆ. ತುಂಬ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ ನೋಡೋಕ್ಕೆ ಜಾಗ, ರೋಡ್ಗಳೆಲ್ಲ ಸಕ್ಕತ್ತಾಗಿದೆ. ಬಟ್ ಬೆಳಿಗ್ಗೆ ತೆಂಗಿರುತ್ತೆ ಅಂತ ದೇವರನ್ನೇ ಗೊತ್ತಿಲ್ಲ. ಇಷ್ಟೆಲ್ಲ ಫ್ಲೈಓವರ್ ಮಾಡಿದ್ದಾರೆ ಅಂದರೆ ಪಕ್ಕ 2ನೇ ಬೆಂಗಳೂರು ಟ್ರಾಫಿಕ್ ಜಾಮಲ್ಲಿ ನೋಡೋಣ. ಅದೇ ಭಯ ಆಗ್ತಿದೆ. ಬಟ್ ಎನಿವೆ ಅರ್ಲಿ ಮಾರ್ನಿಂಗ್ ಬಿಟ್ಬಿಡ್ತೀವಿ ನಾವು ಜಾಗನ. ಬಟ್ ಆದರೆ ಬ್ಯೂಟಿಫುಲ್ ಸಿಟಿ, ಜನ ನೆಕ್ಸ್ಟ್ ಲೆವೆಲ್ ಜನ. ದ ವೇ ದ ಎಂಕರೇಜಸ್ ಗಾಡೀಲಿ ಹೋಗ್ತಿದ್ರೆ ತುಂಬ ಜನ ಬಂದು ನಿಲ್ಲಿಸಿ ಶೇಕ್ ಹ್ಯಾಂಡ್ ಕೊಟ್ಟು ಮಾತಾಡಿಸಿ ಜೊತೆಲಿ ಫೋಟೋಗಳು ತೆಗೆಸ್ಕೊಂಡು ನಮ್ಗೊಂಥರ ಗುರು ಬೆಂಗಳೂರಲ್ಲಿ ಎಲ್ಲೋ ಇದ್ದವರ ಸೆಲೆಬ್ರಿಟಿ ಥರ ಫೀಲ್ ಮಾಡಿಸ್ಬಿಟ್ರು. ಮನ್ಸಲ್ಲಿ ಅದೊಂಥರ ಫೀಲು. ಅರ್ಧ ಗಂಟೆಗೆ ಸೆಲೆಬ್ರಿಟಿ ಇರೋ ಥರ ಫೀಲ್ ಬಂದಿತ್ತು. ಬಟ್ ಇವಾಗ ಅದೆಲ್ಲ ಬಿಟ್ಟು ಊಟ ಮಾಡ್ತಾ ತಿಂತಾ ಇದ್ದೀವಿ. ಚೆನ್ನಾಗಿತ್ತು, ಫೀಲ್ ಎಲ್ಲ ಚೆನ್ನಾಗಿತ್ತು. ಸೊ ಊಟ ಮಾಡೋಣ, ನೆಕ್ಸ್ಟ್ ಹಂಗೆ ಮಾತಾಡೋಣ. ನಾಗ್ಪುರ್ ಸಿಟಿಯೆಲ್ಲ ತುಂಬ ಚೆನ್ನಾಗಿತ್ತು. ಸಿಟಿಯನ್ನು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅನ್ನೋ ಥರ ಫೀಲ್ ಇತ್ತು. ಆದರೆ ನಮಗಾಗಿದ್ದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ ನಾವು ಬುಕ್ ಮಾಡಿದ್ದು ರೂಮು.
ನಾವು ನಾಗ್ಪುರ್ ಸಿಟಿ ಚೆನ್ನಾಗಿದೆ, ಬಟ್ ಕೆಲವೊಂದಿಷ್ಟು ಏರಿಯಾದಲ್ಲಿರೋ ಜನಗಳು ಸ್ವಲ್ಪ ಫ್ರಾಡ್ ಇದ್ದಾರೆ. ಅಂದ್ರೆ ನಾವು ರೂಮ್ ಬುಕ್ ಮಾಡಿದ್ರು ಕೂಡ ಕೆಲವೊಂದಿಷ್ಟು ಅದು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ, ಆ ತರ ರೂಮ್ಗಳು ನಮ್ಗೆ ಸಿಗ್ತಾ ಇದೆ. ಅಂದ್ರೆ ನಾವು ಬುಕ್ ಮಾಡಿದಾಗ ಚೆನ್ನಾಗಿರುತ್ತೆ, ಇಲ್ಲಿ ಬಂದು ನೋಡಿದಾಗ ಬೇರೆ ತರನೇ ಇರುತ್ತೆ. ಸೊ ಆದಷ್ಟು ನೀವು ನೋಡಿ ರೂಮ್ ಬುಕ್ ಮಾಡ್ಕೊಳ್ಳಿ. ಬಹಳ ಕಷ್ಟ ಈ ಕಡೆ ಬಂದಾಗ, ಬಹಳ ಹುಷಾರಾಗಿರಿ. ಅಂದ್ರೆ ಟೀಮ್ ವೈಸ್ ಬನ್ನಿ. ನಾನು ಬೈಕ್ ರೈಡ್ ಬರ್ತೀನಿ, ಸೋಲೋ ಬರ್ತೀನಿ, ಬಹಳ ಕಷ್ಟ. ದಯವಿಟ್ಟು ನಾವು ನಮ್ಮ ಸ್ನೇಹಿತರು ಅಪರಾಜಿತ್ ಅವರು ತುಂಬಾನೇ ಸ್ಟ್ರಗಲ್ ಮಾಡಿದ್ದೀರಾದ್ರೆ, ಬಟ್ ಹೋಪ್ಫುಲಿ ನಾವು ಇಲ್ಲಿಂದ ಹೊರಡ್ತಾ ಇದೀವಿ ಈಗ ನಾಗ್ಪುರ್ ಸಿಟಿಯಿಂದ. ಅಂಡ್ ಏನೇ ಆಗ್ಲಿ ಲೈಫಲ್ಲಿ ನಾವು ಲಡಾಖ್ ರೀಚ್ ಆಗೇ ಆಗ್ತೀವಿ. ಸೊ ರೈಡಲ್ಲಿ ತುಂಬ ಪ್ರಾಬ್ಲಮ್ಮು, ಏನೋ ಒಂದು ತೊಂದರೆಗಳಾಗಿ ಎಲ್ಲ ಕಡೆ ಪಾಸ್ ಆಗ್ತಾ ಇರೋದ್ರಿಂದ ಯಾಕೋ ನಮಗೊಂದು ಸ್ವಲ್ಪ ನೆಗೆಟಿವಿಟಿ ಇತ್ತು. ಸೊ ಆ ನೆಗೆಟಿವಿಟಿ ಹೋಗೋದಕ್ಕೋಸ್ಕರ ಮಹಾರಾಷ್ಟ್ರದಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ, ಬಟ್ ಇಲ್ಲಿಂದ ಘಾಟ್ ಸ್ಟಾರ್ಟ್ ಆಗ್ತಾಯಿದೆ ಟುವರ್ಡ್ಸ್ ಡೆಲ್ಲಿ, ಆಗ್ರಾಗಿದು. ಸೊ ಈ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕೂತು ಪೂಜೆ ಮಾಡಿ ಇಲ್ಲಿಂದ ಹೋಗೋಣ ಅಂತ. ಅವಾಗಾದರೂ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಕ್ಕಿ ಪಾಸಿಟಿವ್ ಆಗಿ ಮುಂದೆ ಹೋಗ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ. ಸೊ ದೇವಸ್ಥಾನಕ್ಕೆ ಈಗ ಒಳಗೆ ಹೋಗೋಣ. ದುರ್ಗಾ ಮಠ. ಒಂದು ಟೆಂಪಲ್ಗೆ ಹೋಗಿ ನಮ್ಮ ಮೈಂಡ್ಸೆಟ್ನೆಲ್ಲ ಪಾಸಿಟಿವ್ ಮಾಡಿಕೊಂಡು ನಾವು ಎಂಟ್ರಿ ಆಗಿ ಮಧ್ಯಪ್ರದೇಶಕ್ಕೆ ಬಂದ್ವಿ. ಮಧ್ಯಪ್ರದೇಶಕ್ಕೆ ಬಂದಮೇಲೆ ನಮಗೆ ಇನ್ನೊಂದು ಥರ ಸ್ವರ್ಗ ನೋಡಿದಾಗೆ ಆಯಿತು. ವೈ ಬಿಕಾಸ್ ಅಂತಂದರೆ ಆ ನೇಚರ್ ಮಧ್ಯ ರೋಡು, ತುಂಬ ವೆಹಿಕಲ್ಸ್ ಕಮ್ಮಿ, ಜನ ಓಡಾಟ ಕಮ್ಮಿ, ಅಲ್ಲಲ್ಲಿ ತುಂಬ ಚೆನ್ನಾಗಿರೋ ಬ್ಯೂಟಿಫುಲ್ ವಿಲೇಜಸ್, ಅದರಲ್ಲೂ ಸಹ ಫಾರ್ಮ್ ಮಧ್ಯೆ ಇರೋವಂಥ ವಿಲೇಜಸ್ಸು, ಮತ್ತು ಜನ ತುಂಬ ಕಡಿಮೆ. ನಮ್ಮಲ್ಲಿ ಈ ಥರ ಒಂದು ನೇಚರ್ ಮಧ್ಯ ರೋಡ್ ಇದ್ದಿದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಚಿಕ್ಕಮಂಗ್ಳೂರು, ನಮ್ಮ ಸಕಲೇಶ್ಪುರದಲ್ಲಿ ತುಂಬ ಟೂರಿಸಮ್ ಆಗಿ ತುಂಬ ಜನ ಕಾಣಿಸಿರೋರು. ಬಟ್ ಆದರೆ ಇಲ್ಲಿ ವೆಹಿಕಲ್ ಪಾಸಿಂಗ್ ಕಮ್ಮಿ ಇದೆ, ಜನದ ಓಡಾಟ ಕಮ್ಮಿ ಇದೆ. ಬಟ್ ಆದರೆ ಇಲ್ಲಿ ಲೀವಿಂಗ್ಸ್ ಹೇಗೆ ಜನ ಬದುಕ್ತಾ ಇದ್ದಾರಲ್ಲ, ತುಂಬ ಅದ್ಭುತವಾಗಿದೆ. ನಾವು ಹೋಗ್ತಾ ಇರೋದು ಆ್ಯಕ್ಚುಲಿ ಇದು ನ್ಯಾಷನಲ್ ಹೈವೇ, ಆದರೆ ಇದು ನ್ಯಾಷನಲ್ ಹೈವೇ ಥರ ಫೀಲೇ ಆಗಲ್ಲ. ನಮಗೂ ಅದು ಫೀಲ್ ಆಗಿಲ್ಲ. ನಮ್ಮ ಕಡೆ ಹೈವೇ ಬರ್ತಾಯಿದೆ ಅಂತ ಏನಾನ ಇದ್ದಿದ್ರೆ ಇಷ್ಟೊತ್ತಿಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಆಗಿ ಅಲ್ಲಿ ಕಮರ್ಷಿಯಲ್ ಸೆಂಟರ್ಸು, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಎಲ್ಲ ಬಂದಿರೋದು. ಇದು ನ್ಯಾಷನಲ್ ಹೈವೇ ಆದ್ರೂ ಅದೇ ಹಳ್ಳಿ ಸೊಗಡು. ಮತ್ತು ನಮಗೆ ಇಲ್ಲಿ 2 ಆಫ್ಟರ್ 3 ಆಫ್ಟರ್ ಬಿಲ್ಡಿಂಗ್ ನೋಡೋಕ್ಕೆ ಸಿಗಲ್ಲ. ಏನಿದ್ರು ನಾರ್ಮಲ್ ಹೆಂಚಿನ ಮನೆಗಳೇ ನಮಗೆಲ್ಲ ಕಡೆ ಆಲ್ಮೋಸ್ಟ್ ನಾವು ನೋಡಿದ ಕಡೆ ಎಲ್ಲ ಅದೇ ಇದೆ. ಮೊದಲೇ ಹೇಳಿದಾಗೆ ನೋಡ್ಬೋದು, ಸುತ್ತ ಹೊಲ ಇದೆ, ಹೊಲದ ಮಧ್ಯದಲ್ಲಿ ಮನೆಗಳು. ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ ಈ ಥರ ಜೀವನ. ಬಟ್ ಆದರೆ ನಾವು ಸಿಟಿಲಿ ಬದುಕ್ತವ್ರಿಗೆ ನೋಡೋಕ್ಕಷ್ಟೇ ಚೆಂದ ಅನಿಸುತ್ತೆ. ಬಟ್ ಇಲ್ಲಿ ಬಂದಿರೋದು ತುಂಬ ಕಷ್ಟ ಆಗ್ಬೋದು ಅಂದ್ಕೊತೀನಿ. ನಾವುಗಳಿಲ್ಲಿ ನಮ್ಮ ಕಣ್ಣಾರೆ ನೋಡಿದಂಥ ಪ್ರಕೃತಿನ ನಿಮಗೆ ಜಸ್ಟು ತೋರಿಸುವಂಥ ಪ್ರಯತ್ನ ಅಷ್ಟೇ ಇದು. ಯಾಕೆ ಅಂತಂದರೆ ಕೆಲವೊಬ್ಬರಿಗೆ ಟ್ರಾವೆಲ್ ಮಾಡಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಆದರೆ ಫಾರ್ ಸಮ್ ರೀಸನ್ಸ್ ಬರೋಕ್ಕಾಗಲ್ಲ. ಅಂಥವರಿಗೆ ಈ ವಿಡಿಯೋ ಖಂಡಿತವಾಗಿ ಯೂಸ್ ಆಗುತ್ತೆ ಅಂತ ಅನಿಸುತ್ತೆ. ಇದನ್ನು ಇನ್ನೂ ಬಂದು ಡೈರೆಕ್ಟಾಗಿ ನೋಡಿದ್ರೆ ನಿಮಗಿನ್ನೂ ಚೆನ್ನಾಗಿ ಅನಿಸುತ್ತೆ. ಈ ಒಂದು ವಾತಾವರಣ ನಿಜವಾಗ್ಲೂ ತುಂಬ ಅದ್ಭುತ. ನಾವು ಝಾನ್ಸಿನ ಆದಷ್ಟು ಬೇಗ ರೀಚ್ ಆಗಬೇಕು ಅಂತ ಪ್ಲಾನ್ ಇತ್ತು. ಬಟ್ ಆದರೆ ಇಂಥ ಒಂದು ನೇಚರ್ ನೋಡಿದಾಗ ಬೇಗ ಯಾರಿಗೆ ತಾನೇ ಹೋಗೋಕ್ಕೆ ಮನಸ್ಸು ಬರುತ್ತೆ. ನಾವು ಹಾಗೆ ಫೋಟೋಸ್ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊತ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ಸು ಟೈಮ್ ನೋಡೋಷ್ಟರಲ್ಲಿ ಇನ್ನೇನು ಕತ್ಲಾಗೋ ಅಷ್ಟರಲ್ಲಿ ಆಗ್ಬಿಟ್ಟಿತ್ತು. ಸೊ ಇಲ್ಲಿಂದ ನಾವು ನೆಕ್ಸ್ಟು ನಾಗ್ಪುರ್ ಕಡೆ ತಿರ್ಗಾ ನಮ್ಮ ಜರ್ನಿನ ರೆಸ್ಯೂಮ್ ಮಾಡಿದ್ರಿ. ಬಿಕಾಸ್ ಪಯಣ ಸಾಗಲೇಬೇಕು, ನಾವು ಮುಂದೆ ಹೋಗಲೇಬೇಕು ಅನ್ನೋ ಪರಿಸ್ಥಿತಿ. ಬೆಳಗ್ಗೆ ಮಾಡಬೇಕಾಗಿ ಟಿಫನ್ನ ಲೇಟ್ ಆಗಿದ್ದ ಕಾರಣಕ್ಕೆ ಆದಿಲಾಬಾದಲ್ಲಿ ಒಳ್ಳೆ ಊಟ ಮಾಡಿಕೊಂಡ್ರಿ.
ಆದರೆ ಈ ಕಾಡನ್ನ ನೋಡಿ ವಾಪಸ್ ಬರ್ತಿರೋ ಟೈಮಲ್ಲೇ ಡಾಬಾ ಕಾಣಿಸ್ತು. ಅದೇ ಫಾರೆಸ್ಟ್ ಹತ್ರನೇ ಕುತ್ಕೊಳ್ಳೋಣಂತ ಕುತ್ಕೊಂಡ್ರಿ. ಬಟ್ ಆದರೆ ಅಲ್ಲಿನ ಊಟ ನೋಡಿ ತಿನ್ನಬೇಕು ಅಂತ ಮನಸ್ಸಾಗಿ ನಮ್ಮ ಡಿನ್ನರ್ನ ನಾವು ಅಲ್ಲೇ ಮಾಡಿಕೊಂಡು ನೆಕ್ಸ್ಟ್ ನಾವು ಝಾನ್ಸಿ ಕಡೆಗೆ ಹೊರಟ್ರಿ. ಇವತ್ತು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷ ಆಗಿದೆ. ಸೊ ಅದರ ಸೆಲೆಬ್ರೇಷನ್ನು ಸಾಗರಲ್ಲಿ ತುಂಬ ಚೆನ್ನಾಗಿ ನಡೀತಿದೆ. ನಾವು ಸಹ ನೈಟು ಝಾನ್ಸಿಗೆ ಹೋಗಬೇಕು ಅಂದ್ಕೊಂಡ್ವಿ. ಬಟ್ ಆದರೆ ಲೇಟ್ ಆಗಿರೋ ಕಾರಣಕ್ಕೆ ಸಾಗರಲ್ಲೇ ಸ್ಟೇ ಮಾಡಿದ್ರಿ. ಸಾಗರಲ್ಲಿ ಸ್ಟೇ ಮಾಡಿ ಈಗ ಬೆಳಗ್ಗೆ 9 o'clockಗೆ ಎದ್ದು ನಾವೆಲ್ಲ ನಮ್ಮ ಗಾಡಿಗಳನ್ನ ಲಗೇಜಸ್ ಹತ್ತಿ ಇಳಿಸಿ ಹಾಕೋದೇ ನಮಗೆ ತುಂಬ ಕಷ್ಟ. ಬಟ್ ಆದರೆ ಅನಿವಾರ್ಯ, ನಾವು ಮಾಡಲೇಬೇಕು, ಬೇರೆ ನಮ್ಗೆ ಆಪ್ಷನ್ಸ್ ಇಲ್ಲ. ಬಿಕಾಸ್ ಲಗೇಜಸ್ನ ರೋಡಲ್ಲಿ ಬಿಟ್ಟು ನಾವು ಹೋಗೋಕ್ಕಾಗಲ್ಲ. ಸೊ ಲಗೇಜಸ್ ಎಲ್ಲ ಪ್ಯಾಕ್ ಮಾಡಿ ಇಲ್ಲಿಂದ ನಾವು ನೆಕ್ಸ್ಟು ಎನ್ ರೂಟೆಡ್ ಟು ಡೈರೆಕ್ಟ್ ಆಗ್ರಾ. ಝಾನ್ಸಿ ಇಲ್ಲಿಂದ 200 ಕಿಲೋಮೀಟರ್ ಇದೆ. ಸೊ ಆಗ್ರಾ ಡೈರೆಕ್ಟಾಗಿ ಹೋಗ್ತೀವಿ. ಸಾಗರಲ್ಲಿ ಯಾವುದೋ ಒಂದು ಫುಡ್ ಹೇಳಿದ್ದೀವಿ. ಇಲ್ಲಿ ಲೋಕಲ್ ಫುಡ್ ಅಂತೆ. ಹೇಳು ಯಾವುದಂತ? ಅದೇ ಯಾವುದದು ಲೋಕಲ್ ಫುಡ್ ಹೆಸರು ಹೇಳು. ಅವ್ರು ಹೇಳಿದ್ದು ನಗು ಬರ್ಲಿಲ್ವಾ? 5 ರೋಟಿ ಆತ ಅಷ್ಟೇ ಗೊತ್ತು. ಇಲ್ಲಿನ ಲೋಕಲ್ ಫುಡ್ಡು, ಲೋಕಲ್ ಸ್ಟೈಲ್ ಫುಡ್ಡು ಹೇಳಿದ್ದೀವಿ. ನೋಡೋಣ ಬಂದಮೇಲೆ ತಿನ್ನೋಣ. ಇವ್ರು ನೋಡಿ, ಫೈರ್ ಇನ್ ದ ಫೈರ್, ಫೈರ್ ಫೈರ್, ಐ ಆಮ್ ನಾಟ್ ದ ಫೈರ್, ಐ ಆಮ್ ದ ಫ್ರೂಟ್. ए खाना का नाम क्या भाई? खाना का नाम थाली स्पेशल. ओके, थाली स्पेशल 130 ರೂಪಾಯಿ ಸ್ಪೆಷಲ್. ಕಾಸು ಹೇಳ್ತಾರ ಊಟ ಕೊಡೋದಕ್ಕಿಂತ ಮುಂಚೆ. ಆವಾಗೆ ಊಟ ಮಾಡಬೇಕಾದ್ರೆ ನಮಗೆ ಆಂಧ್ರ ಸೈಡಲ್ಲಿರುವಂಥ ಒಬ್ಬರು ಮಿಲಿಟರಿ ಪರ್ಸನ್ ಸಿಕ್ಕಿದ್ರು. ಅವರು ಇಲ್ಲೇ ಸಾಗರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಾವು ಕನ್ನಡದವರು ಅಂತ ತಿಳ್ಕೊಂಡು ನಮ್ಮ ಹತ್ರ ಚೆನ್ನಾಗಿ ಮಾತಾಡಿ ಅವ್ರ ಊರಿಗೆ ಹೋಗ್ತಾಯಿದ್ರು ರಜದಲ್ಲಿ. ಆದರೂ ನೀವು ಉಪ್ಪಿನಕಾಯಿ ತಗೊಳ್ಳಿ ಅಂತ ಕೊಟ್ಟು, ಇನ್ನು ಊಟ ಸರಿ ಇರಲ್ಲ, ಇದನ್ನ ಇಟ್ಕೊಳ್ಳಿ, ನೆಂಚ್ಕೊಂಡು ತಿನ್ನೋಕ್ಕೆ ಸರೋಗುತ್ತೆ ಹೇಳಿ ಕೊಟ್ಟರು. ತುಂಬ ಖುಷಿಯಾಯಿತು ಅವ್ರನ್ನ ಮೀಟ್ ಮಾಡಿ.